ನಮಸ್ಕಾರ ಗುರುವರ್ಯರೇ. ನದಿಯ ದಡದಲ್ಲಿ ಸಾಮ್ರಾಜ್ಯವನ್ನೇ ಕಟ್ಟಿ ವಿಶ್ವವೇ ಬೆರಗು ಮೂಡಿಸುವಂತಹ ಸಾಮ್ರಾಜ್ಯ ನೋಡೋಣ ಬನ್ನಿ. ಗುರು, ಈ ಆಟ ಹುಡುಕಿ ಕೊಡರ. ನಿಮ್ಮನ್ನ ತಡೆದಿರುವವರು ಯಾರು? ಹಲವಾರು ದೇವಾಲಯಗಳೊಳಗೊಂಡಿರುವಂತಹ ಸಾಮ್ರಾಜ್ಯ. ಈ ಸಾಮ್ರಾಜ್ಯಕ್ಕೆ ಸಾಟಿನೇ ಇಲ್ಲ ಅಂತ ಹೇಳ್ಬೋದು. ಇಲ್ಲಿ ತುಂಬ ಕೋಟೆಗಳಿದ್ವು, ಎಲ್ಲ ಹಾಳಾಗ್ಬಿಟ್ಟೈತೆ. ಅವಾಗಿನ ಕಾಲದಲ್ಲೇ ಬ್ರಿಟಿಷರು ಹೊಡೆದಾಕಿದ್ರು, ಮತ್ತು ಈ ಪೋರ್ಚುಗೀಸರು ಅವರು ಇವರು ಅಂತ ಅಂದ್ಬಿಟ್ಟು ಎಲ್ಲ ಹೊಡೆದಾಕಿ ಧ್ವಂಸ ಮಾಡಿ ಹಾಕ್ಬಿಟ್ಟಿದ್ರೆ ಫುಲ್ಲು ಹಂಪಿಲಿ. ಕೆಲವಷ್ಟು ಪಳವಳಿಕೆಗಳು ಮಾತ್ರ ಉಳಿದಿರೋಂತಹ ಈ ಹಂಪಿಯಲ್ಲಿ ಎಷ್ಟು ಸುಮಧುರವಾದ ಈ ಜಾಗಗಳು ಅಂತಲೇ ಹೇಳ್ಬೋದು. ನೋಡಿ, ಊರಿಗೆ ಎಂಟ್ರಿ ಇವೆಲ್ಲ ಫುಲ್ಲು. ರಾಜ್ಯದಿಂದ ಬೇರೆ ರಾಜ್ಯ ಹೊರ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ಒಂದು ಚೆಕ್ ಪೋಸ್ಟ್ ಅಂತ ಇರುತ್ತಲ್ಲ, ಆ ಥರ ಇಲ್ಲೂ ಸೈನಿಕರುಗಳನ್ನ ನಿಲ್ಲಿಸಿ ಚೆಕ್ ಪೋಸ್ಟ್ನ ಮಾಡಿ ಅಲ್ಲಿಂದ ಮುಂದೆ ನೀನು ಯಾವ ಊರು ಏನು ಅಂತ ತಿಳ್ಕೊಂಡು ಮುಂದಕ್ಕೆ ಬಿಡ್ತಾಯಿದ್ರು ನಮ್ಮ ಈ ಸಂಸ್ಥಾನಕ್ಕೆ. ಯಾವ ಸಂಸ್ಥಾನ ಅಂತ ಹೇಳೋ ಅವಶ್ಯಕತೆ ಇಲ್ಲ, ಮುಂದೆ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಸಂಸ್ಥಾನ ಯಾವುದು ಅಂತ ಅಂದ್ಬಿಟ್ಟು. ಈಗ ಹಂಪಿ ವಿರೂಪಾಕ್ಷ ದೇವಾಲಯಕ್ಕೆ ಹೋಗ್ತಾ ಇದ್ದೀವಿ. ಇನ್ನೇನು ನಿಯರ್ ಐತೆ ನಮ್ಮ ಸ್ನೇಹಿತರೆಲ್ಲರೂ ಸೇರಿಕೊಂಡು ನಾವೀಗ ಇದ್ದೀವಿ ಹಂಪಿಯ ವಿರೂಪಾಕ್ಷ ದೇವಾಲಯದ ಆವರಣದಲ್ಲಿ ಒಳಗಿದ್ದೀವಿ. ಅದ್ಭುತವಾಗಿದೆ ಮಾತ್ರ ದೇವಾಲಯ ಮಾತ್ರ. ಹಲವಾರು ಗೋಪುರಗಳೊಳಗೊಂಡಿರುವಂತಹ ದೇವಾಲಯ ಅಂತಲೇ ಹೇಳ್ಬೋದು. ಅದ್ಭುತವಾದ ಕಲೆಗಳೊಳಗೊಂಡಿರುವ ದೇವಾಲಯ ಅಂತಲೂ ಹೇಳ್ಬೋದು. ತುಂಬ ಪ್ರಸಿದ್ಧಿ. ಯಾಕೆ ಅಂತಂದರೆ ಹಲವಾರು ಫಾರಿನರ್ಸು ಮತ್ತು ಹಲವಾರು ದೇಶಗಳಿಂದ ಬಂದು ರಿಸರ್ಚ್ ಮಾಡ್ತಾರೆ ನಮ್ಮ ದೇಶದ ಈ ಹೆಮ್ಮೆಯ ಹಂಪಿಯ ದೇವಾಲಯ ವಿರೂಪಾಕ್ಷ ದೇವಾಲಯಕ್ಕೆ. ತುಂಬ ಜನ ಬರ್ತಾರೆ. 3 ಲಿಂಗ ಇರಬೇಕು ಒಳಗೆ. ದೇವಾಲಯದ ಆವರಣದಲ್ಲಿ ಅಮಾವಾಸ್ಯೆ ಆಗಿದ್ದರಿಂದ ಭಕ್ತಾದಿಗಳು ಹರಕೆ ಮಾಡಿಕೊಂಡು ದಾಸೋಹ ಮಾಡಿಸ್ತಿದ್ರು. ತುಂಬ ಚೆನ್ನಾಗಿತ್ತು. ಊಟ ತಿಂದು ನನಗಂತೂ ತುಂಬ ಖುಷಿ ಆಯಿತು. ಕಂಬಗಳಿಗೆ ಹಲವಾರು ರೀತಿಯ ಕೆತ್ತನೆಗಳನ್ನು ಕೆತ್ತಲಾಗಿದೆ. ಈ ದೇವಾಲಯದ ಎಂಟ್ರೆನ್ಸ್ನಲ್ಲಿ ದ್ವಾರ ಬಾಗಿಲಿನಲ್ಲಿ ಶಾಸನ ಒಂದು ಬರೆದಿದ್ದಾರೆ. ಯಾವ ಶಾಸನ ಅಂತ ನಮಗಂತೂ ಗೊತ್ತಾಗಲಿಲ್ಲ. ಎಂಟ್ರೆನ್ಸ್ ಒಳಗೆ ಹೋಗ್ತಿದ್ದಂಗೆ, ದೇವಸ್ಥಾನದ ಒಳಗೆ ಹೋಗ್ತಿದ್ದಂಗೆ ಆ ಕಂಬಗಳು ನೋಡ್ತಾ ಇದ್ರೆ ನಮಗೊಂಥರ ಖುಷಿ ಆಗುತ್ತೆ. ಯಾಕೆಂದರೆ ಆ ಥರ ಕೆತ್ತನೆ ಮಾಡಿದ್ದಾರೆ. ಆ ಕೆತ್ತನೆಗಳನ್ನ ಮತ್ತೆ ಕೆತ್ತಕ್ಕಾಗಲ್ಲ. ಈಗಿನ ಕಾಲದಲ್ಲಿ ಬೇರೆ ಥರನೇ ಕೆತ್ತಾರೆ. ಈ ದೇವಸ್ಥಾನದ ಒಳಗೆ ಹೋಗ್ತಿದ್ದಂಗೆ ಎಂಟ್ರಿ ಇರಲಿಲ್ಲ. ಯಾಕೆಂದರೆ ಫೋನ್ ಅಲೋ ಇಲ್ಲ. ಯಾವ ದೇವಸ್ಥಾನದಲ್ಲೂ ಫೋನ್ ಅಲೋ ಇಲ್ಲ. ಯಾವುದು ವೀಡಿಯೋ ಮಾಡೋಕ್ಕೂ ಆಗಲ್ಲ ಇಲ್ಲೂ. ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ದೇವ್ರನ್ನ ವೀಡಿಯೋ ಎಲ್ಲ ಮಾಡೋಕ್ಕಾಗಲಿಲ್ಲ. ಇಲ್ಲೊಂದು ಸೀನ್ ಆಯಿತು ನೋಡಿ. ಒಳಗೆ ಹೋಗ್ತಿದ್ದಂಗೆ ದೇವಸ್ಥಾನದೊಳಗೆ ಹೋಗ್ತಿದ್ದಂಗೆ ಐನೋರು ಮಾಡಿದ್ದು ನೋಡಿ ಯಾವ ಥರ ಐತೆ. ದೇವಾಲಯದ ಒಳಗೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ವಿಡಿಯೋ ಮಾಡೋಕ್ಕೆ ಮಾತ್ರ ಬಿಡಲ್ಲ. ಆದರೂ ನಾವು ಸ್ವಲ್ಪ ಆದಷ್ಟು ನಮ್ಮ ಈ ಬಜರಂಗಿ ಜೈ ಬಜರಂಗಿ ಅಂತ ಹೇಳ್ಕೊಂಡು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಆದಿಶೇಷ ಸ್ವಾಮಿಯವರ ದರ್ಶನ ಮುಗಿಸ್ಕೊಂಡು ಆಚೆ ಬಂದರೆ ಈ ಫಾರಿನರ್ಸ್ಗಳು ಏನು ಮಾಡ್ತಾವ್ರೆ ಅಂತ ನೋಡ್ತಾ ಇದ್ರೆ ತುಂಬ ಖುಷಿ ಆಯಿತು. ಯಾಕೆಂದರೆ ಮೆಡಿಟೇಷನ್ ಮಾಡ್ತಿದ್ರು ಅವರು. ಹಿಂದೆ ಎಲ್ಗೋದ್ರೂ ಭಕ್ತಿ ಅನ್ನೋದು ಮುಖ್ಯ. ಇದೆಲ್ಲ ಏನಿದು? ಸಂತೆ ಬೀದಿ, ಚಿನ್ನ ಬೆಳ್ಳಿ ಮಾರದ ರಾಜರ ಕಾಲದ ವಿಜಯನಗರ ಸಾಮ್ರಾಜ್ಯದ ಸಂತೆ ಬೀದಿ. ಮತ್ತೆ ಈ ಮರ ಯಾಕೆ ನಮ್ಗೆ ಏನಂತೀರ? ಹಳ್ಳಿ ಮರ. ಹಳ್ಳಿ ಮರ. ಹಾ, ಅರಳಿ ಮರನಾ ಇವೆಲ್ಲ? ಅವೆಲ್ಲ ಮಕ್ಕಳವು. ಇದು ಆಲದ ಮರನಾ? ಹಾ 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 ಹಾ. ಇದು ಹಳೆ ಮಂಟಪ. ಇದು ಈ ಮರದಲ್ಲೂ ಇದ್ದಾನೆ. ಬೈರಿ ತರಕಾರಿ ಮಾರ್ತಿದ್ರ? ಮೆಟ್ರೋಲ್ ಇದ್ದಿದ್ರು. ನೀನದು ಜೊತೆಲಿದ್ದೆ ಅನ್ಸುತ್ತ. ಹಂಗಾದ್ರೆ ಅಂದ್ರೆ ನಿಮಗೆ ಎಷ್ಟು ಚರ್ಬಿರ್ಬೇಕು. ಇಲ್ಲೇನ ಹಂಪಿ ಉತ್ಸವ ಮಾಡಿರೋದು? ಈಗ ಗೌಡ್ರೆ ಹೋಗ್ ಬರೋದ. ಈಗ ಗೌಡ್ರೆ ಬರ್ರಿ ನೋಡೋಣ, ಹುಡ್ಕಾನ. ಏನ್ ಹೇಳು? ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳು ಇದೆಲ್ಲ ಇರ್ತಿದ್ವಂತಲ್ಲ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ನಿಮ್ ಜೊತೆಗಾರ ಯಾರು ಅವರಪ್ಪ ಹಾಳು ಮಾಡಿ ಹೋಗ್ಯಾರೆ. ಅಲ್ಲ, ಏನಾದ್ರು ಪಳವಳಿಕೆಗಳು ಇದ್ರೂ ಇರ್ಬೋದಲ್ವಾ? ಅಲ್ಲ, ಪಳವಳಿಕೆಗಳು ಇದ್ರೂ ಇರ್ಬೋದಲ್ವಾ? ಹಂಗ್ ಸ್ಟ್ರೈಟ್ ಆಗಿ ನಡ್ಕೊಂಬತ್ತಲ್ಲ. ಅದ್ಯಾಕೆ ಹಿಂಗ್ ನೋಡ್ತೀಯ? ಈ ತರ ನೋಡು, ಅಷ್ಟು ದೊಡ್ಡ ಇದಕ್ಕೆ ಈ ತರದೊಂದು ಕಟ್ಟವ್ರೆ. ಏನು ಕೇಳಿದು? ಮ್ಯಾಲ್ ಕೂತ್ಕೊಳಕ್ಕೆ, ವೀಕ್ಷಣೆ ಮಾಡಕ್ಕಲ್ಲ. ಇದನ್ನ ಒಬ್ಬೊಬ್ರು ಈ ಕಾವಲು ಕಾಯೋದಿರ್ಲಿ, ಈ ನಮ್ ಕಡೆ ಎಲ್ಲ ಈಗ ಹಾಕಿಸ್ಕೊಂತಾರಲ್ಲ, ಅಂದ್ರೆ ಮೆಟೀರಿಯಲ್ಗಳನ್ನ ಬಂದಿರೋದನ್ನ ಹಾಕ್ಸ್ಕೊಂತಾರಲ್ಲ, ಗೋಡನ್ ಆ ತರ ಇದು. ಗೋದಾಮ್ ತರ. ಇದನ್ನ ತಗೊಂಡ್ ಎಂತ ಟೆಕ್ನಾಲಜಿ, ತಂತ್ರಜ್ಞಾನ. ಇದು ವೀಕ್ಷಣೆ. ಇದು ರಾಜರು ಬಂದು ನಿಂತ್ಕೊಂಡು ನೋಡ್ತಿದ್ದಂಥ ಜಾಗ.
ಹೆಂಗೆ ನಡೀತಾ ಐತೆ ಸಂಸ್ಥಾನದಲ್ಲಿ ಎಲ್ಲ ವೈಭವ ಅಂತ ಅಂದ್ಬಿಟ್ಟು ನೋಡೋದಿಕ್ಕೆ ಅಂತ ಮಾಡ್ಕೊಂಡಿರೋಂಥ ಜಾಗ ಇದು. ನೋಡಿ, ಮರ ಅವಾಗಿನ ಕಾಲದಲ್ಲಿ ಇರ್ಲಿಲ್ಲ, ಈಗ ಬೆಳ್ಕೊಂಡೈತೆ. ನಾನು ವೈಲೆಂಟ್ ಆದ್ರಕಲ್ಲ ರಾಮ, ನಾನು ವೈಲೆಂಟ್ ಆದ ನನಗ್ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಏನ್ ಧೈರ್ಯ ಅಲ್ಲ ಅದಕ್ಕೆ. ಗೊತ್ತಿರ್ಲಿಲ್ಲ ಬುಲಿಯ. ಆರಕ್ಷಕ ಠಾಣೆ, ಹಂಪಿ ಪೊಲೀಸ್ ಸ್ಟೇಷನ್. ಮಂಟಪದ ಸಭೆ ಅಂತಲೇ ಹೇಳ್ಬೋದು. ಆವಾಗ ರಾಜರು ಆಗಿನ ಕಾಲದಲ್ಲಿ ಬಂದು ಇಲ್ಲಿ ಯಾವ್ಯಾವ ಥರ ಆಡಳಿತ ಮಾಡಬೇಕು ಅಂತಂದರೆ ಈ ಸಂತೆ ಮೈದಾನದಲ್ಲಿ ಯಾವ ಥರ ಆಳ್ವಿಕೆ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಫುಲ್ಲು ಹೇಳ್ತಿದ್ದಂತಹ ಜಾಗ ಇದು. ನೋಡಿ ಏನು ಸೂಪರಾಗಿ ಕೆತ್ತನೆ ಮಾಡಿದ್ದಾರೆ ನೋಡಿ, ಇದು ಸೂಪರ್ ಅಲ್ವಾ? ನೋಡಿ ಏನು ಡಿಫ್ರೆನ್ಸಾಗಿ ಆವಾಗಿನ ಕಾಲದಲ್ಲಿ ಎಷ್ಟು ಡಿಫ್ರೆನ್ಸಲ್ಲೇ ಕೆತ್ತನೆ ಮಾಡಿದ್ದಾರೆ. ಅಂದರೆ ಆವಾಗಿನ ಕಾಲದಲ್ಲೇ ಈ ಥರ ಎಲ್ಲ ಟೆಕ್ನಾಲಜಿ ಉಪಯೋಗಿಸಿ ಕೆತ್ತನೆ ಮಾಡಿದ್ದಾರೆ ಅಂದರೆ ಈಗಿನ ಕಾಲದಲ್ಲಿ ಇನ್ನೂ ಯಾವ ಥರ ಮಾಡ್ಬೋದು. ಅಚ್ಯುತರಾಯ ಟೆಂಪಲ್ಲು ಮತ್ತು ವಿಠಲ ಟೆಂಪಲ್ಲು ಹಿಂಗಾಸೆ ಹೋಗ್ಬೋದು. ಸನ್ರೈಸ್ ಆಗ್ತಾಯಿದೆ. ಕಂಪ್ಲೀಟಾಗಿ ವೀಡಿಯೋ ಸನ್ರೈಸ್ ಆದಮೇಲೆ ವೀಡಿಯೋ ಮಾಡಿ ತೋರಿಸ್ತೀನಿ. ಏಕಶಿಲಾ ನಂದಿ ಅಂತ ಅಂದ್ಬಿಟ್ಟು ಹಾಂ 600 ಆನೆ ಅಲ್ಲಿ ಗೊತ್ತಾತಲ್ಲ ಸೋಲ್ತಂತ ಇಲ್ಲಿರೋಂಥವ್ರು. ಪಂಪ ಭೂಪ. ವಿಜಯನಗರ ಸಾಮ್ರಾಜ್ಯದ ಮೊದಲನೇ ರಾಜ ಬಂದ್ಬಿಟ್ಟು ಹರಿಹರ ಅಂತ ಅಂದ್ಬಿಟ್ಟು 1336ರಿಂದ 1356ರವರೆಗೂ ಅವರು ಆಳ್ವಿಕೆ ಮಾಡಿ. ನೆಕ್ಸ್ಟ್ ಎರಡನೇ ರಾಜ ಬಂದ್ಬಿಟ್ಟು ಕೃಷ್ಣ ದೇವರಾಯ ಅಂತ ಅಂದ್ಬಿಟ್ಟು 1509ರಿಂದ 1529ರವರೆಗೂ ಆಳ್ವಿಕೆ ಮಾಡಿದ್ರು ಅವರು. ಇಂಥ ಅದ್ಭುತವಾದ ಜಾಗಗಳಲ್ಲಿ ಯಾರೋ ಒಬ್ಬರು ಕಲ್ಲು ಜೋಡಿಸ್ಬಿಟ್ರೆ ಸಾಕು, ಬರೋರೆಲ್ಲ ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಕೋದಂಡ ರಾಮ ದೇವಾಲಯ ನದಿಯ ದಡದಲ್ಲಿ ನಿರ್ಮಿಸಿಕೊಂಡಿರುವ ಕೋದಂಡರಾಮ ದೇವಾಲಯ. ಬಾಗ್ಲಾಕ್ಬಿಟ್ಟವ್ರೆ, ಓಪನ್ ಇನ್ನೂ ಇಲ್ಲ. ನೋಡಿ ನೋಡುಗರು, ರಂಗನಾಥ ಸ್ವಾಮಿ ಅರ್ಧ ಕತ್ತರಿಸಾಕ್ಬಿಟ್ಟವ್ರೆ, ಎಲ್ಲ ತಲೆಗಳ್ನೆಲ್ಲ ಕತ್ತರಿಸಾಕ್ಬಿಟ್ಟವ್ರೆ ವಿಗ್ರಹದ. ಎಷ್ಟು ಸುಮಧುರವಾಗಿದ್ದಂಥ ದೇವಸ್ಥಾನನ ಫುಲ್ಲು ಅಪವಿತ್ರಗೊಳಿಸ್ಬಿಟ್ಟವ್ರೆ. ವಿಜಯನಗರ ಸಾಮ್ರಾಜ್ಯದ ಚಿಹ್ನೆ ಯಾವುದು ಅಂತಂದರೆ ವರಸ್ವಾಮಿ, ಕತ್ತಿ ಮತ್ತು ನಾಣ್ಯ ಅಂತಲೇ ಹೇಳ್ಬೋದು. ಅವು ಮೂರು ಸೇರಿ ನಮ್ಮ ಬಾಹುಟದ ಮೇಲೆ ಇರ್ತಿತ್ತು. 2 ಸೈಡು ಆಂಜನೇಯ ಐತೆ, ಒಂದು ವಿಷ್ಣು ಚಕ್ರ ಮತ್ತು ಒಂದು ಶಂಖ. ಇವರೆಲ್ಲ ಯಾವ ದೇವತೆಗಳು ನನಗಂತೂ ಗೊತ್ತಿಲ್ಲ, ಕೈ ಮುಕ್ಕಂಡು ಮಾತ್ರ ಕೂತವ್ರೆ. ಕೆಳಗಡೆ ಒಂದು ಆನೆ ಐತೆ. ಇವರು ಸಾಮಾನ್ಯಕ್ಕೆ ರಾಜ ರಾಣಿ ಇದ್ದಿರು ಅಂತ ಅನಿಸುತ್ತೆ. ನೋಡಿ ಎಷ್ಟು ವೇಸ್ಟಾಗಿ ಹೆಂಗೆ ಬಿಸಾಕೋರೆ ಕೆಳಗಡೆ. ಅಲ್ಲೆಲ್ಲರೂ ಹಾಕ್ಬೋದಿತ್ತು ದೇವಸ್ಥಾನಕ್ಕೆ. ನರಸಿಂಹಸ್ವಾಮಿ ಟೆಂಪಲ್ ಅದು, ಇದು ಶಿವಾಲಯ. ಪ್ರವಾಸಿ ಮಂಟಪ. ವಿಶ್ವದಲ್ಲೇ ಎರಡನೇ ರಾಜಧಾನಿ ಅಂತಂದರೆ ನಮ್ಮ ಹಂಪಿ ಅಂತಲೇ ಹೇಳ್ಬೋದು. 1500 ಶತಮಾನಗಳಲ್ಲಿ ಆವಾಗಿನ ಕಾಲದಲ್ಲೇ ನಮ್ಮ ದೇಶ ಅಷ್ಟು ಅಭಿವೃದ್ಧಿಗೊಂಡಿದ್ದು, ವೈಭವದಿಂದ ಮೆರೆದಿರುವ ದೇಶ. ಚಿನ್ನನ ಸೇರಲ್ಲಿ ಅಳಿತಿದ್ರು, ಚಿನ್ನನ ಮತ್ತು ವಜ್ರ ವೈಡೂರ್ಯಗಳನ್ನೆಲ್ಲ ಪೂರ್ತಿ ಸೇರಲ್ಲಿ ಅಳಿತಿದ್ದಂಥ ಸಂಸ್ಥಾನ ಈಗ ಹೆಂಗೈತೆ ನೋಡಿ. ಅದೇ ಅಮೇರಿಕಾ, ಲಂಡನ್ನು, ಬ್ರಿಟನ್ನು ಆ ಕಡೆ ಎಲ್ಲ ಹೋಗಿ ನೋಡಿದ್ರೆ ಸಂಸ್ಥಾನ ಎಷ್ಟು ಅಭಿವೃದ್ಧಿ ಮಾಡೋರೆ. ನಮ್ಮ ದೇಶ ನೋಡಿ, ನಮ್ಮ ದೇಶ ನಾವು ಕಟ್ಟಿರೋ ದೇಶ ಇದು, ಎಷ್ಟು ಹಾಳು ಮಾಡೋಕೆ ಹೋಗೋರೆ. ವಿಠಲ ದೇವಾಲಯದಿಂದ ನಿಂತ್ಕೊಂಡು ನೋಡಿದ್ರೆ ಅಲ್ಲಿ ಅಂಜನಾದ್ರಿ ಬೆಟ್ಟ ಕಾಣಿಸ್ತಾ ಇದೆ ನಿಮಗೆ. ನೋಡಿ ಅಬ್ಸರ್ವ್ ಮಾಡಿದ್ರೆ ಕಾಣುತ್ತೆ. ಅಂಜನಾದ್ರಿ ಬೆಟ್ಟ ಎಲ್ಲ ನೀಟಾಗಿ ವಿಜಯ ವಿಠಲ ದೇವಾಲಯದ ಆವರಣದಲ್ಲಿದ್ದೀವಿ. ಹಿಂದೆ ಏನೋ ಒಂದು ಹೋಯ್ತಲ್ವ, ಯಾವ್ದು ಹೇಳಿ? ಅದೇ ಕಲ್ಲಿನ ರಥ ತೋರಿಸ್ತೀನಿ. ಕಂಪ್ಲೀಟಾಗಿ ವಿಜಯ ವಿಠಲ ದೇವಾಲಯ ತೋರಿಸ್ತೀನಿ, ನೋಡ್ತಾ ಇರಿ ಕಲ್ಲಿನ ರಥ ಹೇಗಿದೆ ಅಂತ. ಮಕ್ಕಳೆಲ್ಲ ಬಂದ್ಬಿಟ್ರೆ ಸ್ಕೂಲ್ ಮಕ್ಕಳು, ಗೌರ್ಮೆಂಟ್ ಸ್ಕೂಲ್.
ನೋಡಿ ಪ್ರಸಿದ್ಧವಾದ ಹಂಪಿಯ ಕಲ್ಲಿನ ರಥ ನೋಡಿ 50 ರೂಪಾಯಿ ನೋಟ್ ಮೇಲೆ ಬಂದೈತೆ. ನಮ್ಮ ಕರ್ನಾಟಕಕ್ಕೆ ಸೀಮಿತ ಅಲ್ಲ, ಪೂರ್ತಿ ನಮ್ಮ ಇಂಡಿಯಾಕ್ಕೆ ಸೀಮಿತ ಅಂತಲೇ ಹೇಳ್ಬೋದು ನಮ್ಮ ಹಂಪಿ. ನೋಡಿ ಅದ್ಭುತವಾದ ದೇವಾಲಯ. ಹಂಪಿಲಿ ನೀವು ಬಂದರೆ ನೋಡಲೇಬೇಕಾದಂಥ ದೇವಾಲಯ ಅಂತಂದರೆ ಇದು ಹಂಪಿಯ ಕಲ್ಲಿನ ರಥ. ಕಲ್ಲಿನ ರಥ ನೋಡಿ ಹೆಂಗೈತೆ. ಗಂಡ ಬೇರುಂಡನ ಓಡಿಸ್ತಿರುವಂಥ ಸಾರಥಿ. ಸಂಗೀತದ ಮಂಟಪ ಇರೋದು ಇದೇ ಜಾಗದಲ್ಲಿ. ನಾವು ಟ್ರೈ ಮಾಡಿದ್ವು, ನೋಡಿದ್ವು, ಆದರೆ ಮೇಲಕ್ಕೆ ಹೋಗೋಕ್ಕಾಗಲಿಲ್ಲ. 25,000 ದಂಡ ಯಾರು ಕಟ್ಟೋಕ್ಕಾಗುತ್ತೆ. ಹಾಗೂ ಪ್ರಯತ್ನ ಪಟ್ಟು ಮುಗಿಸ್ಕೊಂಡು ನೋಡಿಕೊಂಡು ಹಂಪಿಯ ಬಲಭಾಗದಲ್ಲಿರುವಂತಹ ಈ ಗೋಪುರ ಈಗ ತೋರಿಸ್ತಿದ್ದೀನಲ್ಲ, ಇದೇ ಸಂಗೀತದ ಮಂಟಪ. ಈ ಸಂಗೀತದ ಮಂಟಪದ ಮೇಲೆ ಹತ್ತಿ ಒಂದು ಸ್ವಲ್ಪ ಸೌಂಡ್ ಮಾಡಿದ್ವಿ. ರಾಮಾಯಣಕ್ಕೂ ನಮ್ಮ ಹಂಪಿಗೂ ಇರುವ ಅವಿನಾಭಾವ ಸಂಬಂಧ ಅಂತಂದರೆ ಅದೇ ನಮ್ಮ ಅಂಜನಾದ್ರಿ ಬೆಟ್ಟದ ಪಕ್ಕದಲ್ಲಿರುವಂತಹ ವಾಲಿ ಮತ್ತು ಸುಗ್ರೀವ ಇದ್ದಂತಹ ಜಾಗ. ಇದು ಸುಗ್ರೀವ ಗುಹೆ ಅಂತಲೇ ಹೇಳ್ತಾರೆ. ಆ ಸುಗ್ರೀವ ಗುಹೆ ಒಳಗೆ ಹೋಗಿ ನೋಡೋಣ. ಸುಗ್ರೀವ ಗುಹೆಗಳಿಗೆ ಹೋಗೋಣ ಬನ್ನಿ. ಒಳಗಡೆ ತುಂಬಾ ಕೂಲಾಗೈತೆ. ಸುಗ್ರೀವ ಗುಹೆ ಅಂತ. ಸುಗ್ರೀವ ಗುಹೆ ಇಲ್ಲೇ ಸುಗ್ರೀವ ಅವರು ಇದ್ದಿದ್ದಂಥ ಜಾಗ. ನೋಡಿ ಎಷ್ಟು ಬೆಳಕು ಬರೋಕ್ಕೆ ಒಂದು ಕೇವ್ ಕೂಡ ಮಾಡ್ಕೊಂಡವ್ರೆ ಸಣ್ಣದಾಗೆ. ಆ ಬೆಳಕು ಮತ್ತು ನೀರೇನಾದ್ರು ಬಂದರೂ ಹರಿದೋಗೋ ಥರನೇ ಮಾಡ್ಕೊಂಡಿರೋದು. ನೋಡಿ ಇಲ್ಲೆಲ್ಲ ಹರಿದೋಗೋ ಥರ ಮಾಡ್ಕೊಂಡಿದ್ದಾರೆ. ನೋಡಿ ಗೌಡ್ರಿ ಎಂಥ ಜಾಗ ಮಾಡ್ಕೊಂಡವ್ರೆ ಒಳಗಡೆ ಮಲ್ಕೊಳಕ್ಕೆ ಎಲ್ಲ. ಇದ್ದವ್ರು ಎಷ್ಟು ನೀವು ಒಂದೇ ಮಠಕ್ಕೆ ಇದಿಲ್ಲ ಬಂಡೆ ಕೆತ್ಕೊಂಡಿರೋದು ಅವಾಗಿನ ಕಾಲದಲ್ಲೇನೆ ಕಲ್ಲಲ್ಲಿ ಕೆತ್ಕೊಂಡು ಎಷ್ಟು ಮಠ ಮಾಡ್ಕೊಂಡವ್ರೆ ಕಟ್ಕೊಂಡ್ಬಿಟ್ಟಾರೆ ಸರ್. ನೋಡ್ರಿ ಇದನ್ನ ಇವ್ರು ಮಾಡಿರೋದು ಅಂತ ಅನ್ಸುತ್ತೆ ನನಗೆ. ಇದೆಲ್ಲ ಈ ಇತ್ತೀಚೆಗೆ ಮಾಡಿರೋದು. ಗೌಡ್ರೆ ಇದೊಂದು ನೋಡ್ರಿ ಅಂತ ಬೀಜ ಎಷ್ಟು ಚೆನ್ನಾಗೈತೆ. ಇದನ್ನ ಒಂದು ಪ್ರಯೋಗ ಮಾಡೋಣ. ಹೆಲಿಕಾಪ್ಟರ್ ಲ್ಯಾಂಡು ತಗೊಳ್ರಿ ಗೌಡ್ರಿ, ನೀವೊಂದು ಸಿರಿ ಕಟ್ಟಿ ಜೋಡ್ಸೋರು ನೋಡು ಗೌಡ್ರೆ. ಸಣ್ಣ ಸಣ್ಣ ಕಲ್ಲಿಕ್ಕೆ ಹಂಗೆ ಜೋಡ್ಸರಿ. ಅಲ್ಲ ಏನು ಸಿಮೆಂಟ್ ಹಾಕ್ತಲೇ ಹಿಂಗೆ ನಿಂತವಲ್ಲ ಇವು. ಅವಾಗಿನ ಕಾಲದವ್ರು ಹೇಳಿರೋದು ನಿಜನೇ. ಏನಂತ ಅಂದರೆ ಒಂದು ದಿನಕ್ಕೆ ಹಂಪಿನ ಯಾವುದೇ ಕಾರಣಕ್ಕೂ ನೋಡೋಕ್ಕಾಗಲ್ಲ. ಒಂದು ದಿನಕ್ಕೆ ಯಾವುದೇ ಕಾರಣಕ್ಕೂ ನೋಡೋಕ್ಕಾಗಲ್ಲ. ತುಂಬ ದೇವಸ್ಥಾನಗಳಿದ್ದಾವೆ. ಒಂದು 3 ದಿನನಾದರೂ ಬೇಕು ಹಂಪಿ ದೇವಾಲಯಗಳನ್ನ ಎಲ್ಲ ನೋಡ್ಕೊಂಬರಕ್ಕೆ. ಬೆಂಗಳೂರು ಗಾಡಿ ಎಲ್ಲ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ವಿಜಯನಗರದಲ್ಲಿ ಇದೆ ವಿಜಯನಗರ ಟನಲ್ ಸಿಕ್ತು. ಟನಲ್ ಅಂತೂ ತುಂಬ ಅದ್ಭುತವಾಗಿದೆ ನೋಡೋಕ್ಕೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾವು ಅದೆಲ್ಲ ಮುಗಿಸ್ಕೊಂಡು ಹೊರಟ್ವಿ ಊರ ಕಡೆ. ಏನಂತೀರಾ ಅಷ್ಟೇ.